ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋ, ಇದರದ್ದೇ ಈ ಕಥೆ ಅಂತಾದ್ರೆ ಬೇರೆ ಯಾವ್ದ್ರಲ್ಲಿ ಪ್ರಯಾಣ ಮಾಡೋದು ನಾವು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಇವರು ಕ್ಲಾರಿಟಿ ಸಿಗ್ತಾ ಇಲ್ಲ, ಕನ್ಫರ್ಮೇಶನ್ ಸಿಗ್ತಾ ಇಲ್ಲ, ಅಥವಾ ಕಟ್ಟಿರುವಂತಹ ಈಗಾಗಲೇ ಟಿಕೆಟ್ ಕೊಟ್ಟಂತ ಪ್ರೈಸ್ ಆದ್ರೂ ವಾಪಸ್ ರಿಫಂಡ್ ಆಗುತ್ತಾ ಅದ್ರ ಬಗ್ಗೆ ಕೂಡ ಕನ್ಫರ್ಮೇಶನ್ ಇಲ್ಲ. ಏನ್ ಮಾಡೋದು ನಾವು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಾಏಕಿ ವಿಮಾನಗಳನ್ನ ರದ್ದು ಮಾಡಿದ್ದಕ್ಕೆ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಜಕಿಸ್ತಾನಕ್ಕೆ ಹೋಗ್ಬೇಕಿತ್ತು ಕನ್ನಡಿಗರು, ಅವ್ರು ಪರದಾಡ್ತಾ ಇದ್ದಾರೆ. ಈ ಇಂಡಿಗೋ ಅವ್ಯವಸ್ಥೆಗಳು ಎಷ್ಟಾಗಿದೆ ಅಂತಂದ್ರೆ ಅದನ್ನ ಸರಿಪಡಿಸೋದು ಹೇಗೆ ಅಂತ ಸರಿಯಾದ ಸಮಯದಲ್ಲಿ ರೀಚ್ ಆಗೋದಕ್ಕಾಗ್ತಾ ಇಲ್ಲ. ಡಿಪಾರ್ಚರ್ 3 ಮತ್ತು 4 ಮುಂದೆ ಈಗ ಜನ ದಟ್ಟಣೆ ಹೆಚ್ಚಿದೆ ಅನ್ನುವಂತ ಮಾಹಿತಿ ಅಲ್ಲಿ ಗಮನಿಸ್ತಾ ಇದೀವಲ್ಲ. ಯಾವುದೋ ಈ ರೈಲ್ವೆ ಪ್ಲಾಟ್ಫಾರ್ಮ್ ಇರುತ್ತಲ್ಲ ಆ ರೀತಿ ಕಾಣಿಸ್ತಾ ಇದೆ. ಆದ್ರೆ ಅದು ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲ, ಅದು ಟರ್ಮಿನಲ್ 1, 2, 3, 4 ಇದರ ಪರಿಸ್ಥಿತಿ ಈಗ ಅದೇ ರೀತಿಯಾಗಿದೆ. ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರಿದ್ದಾರೆ, ಒಂದು ರೀತಿಯಲ್ಲಿ ಜಾಗರಣೆ ಮಾಡ್ತಾ ಇದ್ದಾರೆ. 5 ದಿನ ಕಳೀತು, 5 ದಿನ ಆದ್ರೂ ಕೂಡ ಇದೇ ರೀತಿಯಾಗಿ ಮುಂದುವರಿತಾ ಇದೆ. ಕನ್ಫರ್ಮೇಶನ್ ಇಲ್ಲ, ಮತ್ತೆ ಫ್ಲೈಟ್ಸ್ ಯಾವಾಗ ಶುರುವಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಅಂತಂದ್ರೆ ಗೊಂದಲದಲ್ಲಿದ್ದಾರೆ ಪ್ರಯಾಣಿಕರು. ಇಂಡಿಗೋ ವಿಮಾನ ಸಂಸ್ಥೆ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಸಿಟ್ಟಾಗಿದ್ದಾರೆ. ಆಬ್ವಿಯಸ್ಲಿ ಏಕಾಏಕಿಯಾಗಿ ಕ್ಯಾನ್ಸಲ್ ಆಗಿರೋದು, ಇದಕ್ಕೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡಿಗರು ಒಂದಷ್ಟು ಜನ ಬೇರೆ ಬೇರೆ ಕಡೆಗೆ ಹೋಗಬೇಕಿತ್ತು, ಅದರಲ್ಲೂ ಕಜಕಿಸ್ತಾನಕ್ಕೆ ಹೋಗಬೇಕಿತ್ತು ಒಬ್ರು. ಅವರು ವಿಮಾನಕ್ಕಾಗಿ ಬೆಳಗ್ಗೆ 8:30ರಿಂದ ಕಾದಿದ್ದಾರೆ. ಏಕಾಏಕಿ ವಿಮಾನ ಕ್ಯಾನ್ಸಲ್ ಆಗಿರೋದಕ್ಕೆ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಬಳಿ ತಮ್ಮ ಅಳಲನ್ನ ಕೂಡ ತೋಡ್ಕೊಂಡಿದ್ದಾರೆ. ಈ ರೀತಿ ಆದ್ರೆ ನಾವು ಏನ್ ಮಾಡೋದು, ಹೇಗೆ ಹೋಗೋದು ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾರೆ ನೋಡಿ. ಏರ್ಪೋರ್ಟ್ನ ಪರಿಸ್ಥಿತಿ ಸದ್ಯಕ್ಕೆ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಪ್ರಯಾಣಿಕರು ಆಗಮಿಸ್ತಾ ಇದ್ದಾರೆ, ಈಗಾಗಲೇ ಬುಕಿಂಗ್ ಆಗಿದೆ. ಯಾವಾಗ್ಲಾದ್ರೂ ಶುರು ಆಗುತ್ತಾ ಅಥವಾ ಏಕಾಏಕಿಯಾಗಿ ಕ್ಯಾನ್ಸಲ್ ಆಗಿರೋದು ಅದೇ ರೀತಿಯಾಗಿ ಏಕಾಏಕಿಯಾಗಿ ಏನಾದ್ರೂ ಮತ್ತೆ ರೀಶೆಡ್ಯೂಲ್ ಆಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಆಗಮಿಸ್ತಾ ಇದ್ದಾರೆ. ಆದ್ರೆ ಆ ರೀತಿ ಆಗ್ತಾ ಇಲ್ಲ. ವಿಮಾನ ನಿಲ್ದಾಣದಲ್ಲಿ ಜನರ ದಟ್ಟಣೆ ಕೂಡ ಕಡಿಮೆ ಆಗ್ತಾ ಇಲ್ಲ. ಕನ್ಫರ್ಮೇಶನ್ ಇಂಡಿಗೋದಿಂದ ಸಿಗ್ತಾ ಇಲ್ಲ. ನಾವೇನ್ ಮಾಡಬೇಕು, ಹೋಗುವಂತವ್ರು ಕಾಯ್ಬೇಕಾ ಅಥವಾ ಬೇರೆ ಮಾರ್ಗವನ್ನ ಬಳಸಿ ಹೋಗಬೇಕಾ ಅನ್ನುವಂಥದ್ದೇ ಈಗ ಗೊಂದಲ. ಅದರಲ್ಲೂ ಕೂಡ ಬೇರೆ ಬೇರೆ ಕೆಲಸದ ನಿಮಿತ್ತ, ಒಂದಷ್ಟು ಸಮಾರಂಭಗಳಿಗೆ ಹೋಗುವಂತವರಾಗಿರ್ಬೋದು, ಕೆಲಸದ ನಿಮಿತ್ತ ಅಥವಾ ಬೇರೆ ಬೇರೆ ವಿಚಾರಕ್ಕೆ ಹೋಗುವಂತವರೆಲ್ಲರೂ ಕೂಡ ಈಗ ವಿಮಾನ ನಿಲ್ದಾಣದಲ್ಲಿ ಲಾಕ್ ಆಗಿರುವಂತ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಗಮನಿಸ್ತಾ ಇದೀವಿ 5ನೇ ದಿನ ಆಯ್ತು, 5 ದಿನ ಆದ್ರೂ ಇದೇ ಪರಿಸ್ಥಿತಿ ಅಂತಂದ್ರೆ ಯಾವಾಗ ಸರಿ ಹೋಗುತ್ತೆ? ಇಂಡಿಗೋದವರು ಯಾವ್ದರ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ? ಈಗಾಗಲೇ ಇಷ್ಟೊಂದು ಹ್ಯೂಜ್ ಲಾಸ್ ಆಗಿದೆ ಪ್ರಯಾಣಿಕರಿಗೆ, ಇದೆಲ್ಲದರ ರೆಸ್ಪಾನ್ಸಿಬಿಲಿಟಿ ಈ ಸಂಸ್ಥೆ ತಗೊಳ್ಳುತ್ತಾ ಅನ್ನೋ ಪ್ರಶ್ನೆಯ ಜೊತೆಗೆ ಯಾವಾಗ ರೀಶೆಡ್ಯೂಲ್ ಆಗುತ್ತೆ ಅನ್ನೋ ಪ್ರಶ್ನೆ ಕೂಡ ಇದೆ ಸತ್ತಾರ್. ಅಶ್ವಿನಿ, ಒಂದು ಕಡೆ ಇವರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು, ಎರಡನೇ ವಿಚಾರ ಪ್ರಯಾಣಿಕರಿಗೆ ಬೇಕಾದಂತಹ ಬೇಸಿಕ್ ಆಗಿರುವಂತಹ ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಇಲ್ಲ. ಈಗ 11 ಗಂಟೆಗಿದ್ದಂತಹ ಫ್ಲೈಟ್ ಏನಿದೆ, ದೆಹಲಿ ಫ್ಲೈಟ್ ಆಗಿರ್ಬೋದು, ಗೋವಾ ಫ್ಲೈಟ್ ಬಹುತೇಕ ಕ್ಯಾನ್ಸಲ್ ಆಗಿದೆ. ಇಷ್ಟೊತ್ತು ಅವರು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಕ್ಯೂ ನಿಂತಿದ್ರು, ಫ್ಲೈಟ್ಗೋಸ್ಕರ ಕ್ಯೂ ನಿಂತಿದ್ರು. ಈಗ ಅವರು ಕನ್ಫರ್ಮ್ ಅಂದ್ರೆ ಒಳಗಡೆ ಎಂಟ್ರಿ ಆದ್ಮೇಲೆ ಅವರು ಕನ್ಫರ್ಮ್ ಮಾಡ್ತಾ ಇದ್ದಾರೆ ಕ್ಯಾನ್ಸಲ್ ಆಗಿದೆ ಅಂತ. ಇಲ್ಲಿ ಪ್ರಯಾಣಿಕರು ಮಾಡ್ತಿರುವಂತಹ ಪ್ರಶ್ನೆ, ಇವತ್ತು ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದ್ರೆ ಮಾರ್ನಿಂಗ್ ಏನೇ ನೀವು ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಾವು ಇದು ವಿಮಾನ ನಿಲ್ದಾಣಕ್ಕೆ ಬರುವಂತಹ ಅಗತ್ಯ ಇರಲಿಲ್ಲ, ಗಂಟೆ ಕ್ಯೂ ನಿಲ್ಲುವಂತಹ ಅಗತ್ಯ ಇರಲಿಲ್ಲ, ಗಂಟೆ ನಮ್ಮನ್ನು ಕಾಯಿಸಿ ಈಗ ನೀವು ಕ್ಯಾನ್ಸಲ್ ಅಂತ ಅನ್ನೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಈಗ ಅವರು ಡಿಸ್ಪ್ಲೇ ಹಾಕಿದರೆ ಬಹುತೇಕ ಫ್ಲೈಟ್ಗಳು ರದ್ದುಗೊಂಡಿರುವ ಸಂಬಂಧಪಟ್ಟ ಹಾಗೆ ಈಗ ಅವರು ಡಿಸ್ಪ್ಲೇಲಿ ಮಾಹಿತಿಯನ್ನು ಹಾಕಿದ್ದಾರೆ. ಹೈದರಾಬಾದ್ ಆಗಿರ್ಬೋದು, ಕೊಚ್ಚಿ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಉದಯಪುರ, ವಿಜಯವಾಡ, ಹೈದರಾಬಾದ್, ವಿಶಾಖಪಟ್ಟಣಂ, ನಾಗ್ಪುರ ಇಲ್ಲಿಗೆ ಹೋಗ್ತಿರುವಂತಹ ಬಹುತೇಕ ವಿಮಾನ ಈಗ ರದ್ದುಗೊಂಡಿದೆ. ಈ ಬಗ್ಗೆ ಈಗ ಅವರು ತಮ್ಮ ಡಿಸ್ಪ್ಲೇಯನ್ನು ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಇರುವಂತದ್ದು, ಇವತ್ತು ಫ್ಲೈಟ್ ಡಿಲೇ ಆಗುತ್ತಾ ಅನ್ನೋದು ಗೊತ್ತಿದ್ರು ಕೂಡ ಯಾಕೆ ಇವರೊಂದು ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಇವರೇನಾದ್ರೂ ಸರಿಯಾದಂತಹ ಮಾಹಿತಿ ಕೊಟ್ಟಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ಕೂಡ ಪರ್ಯಾಯವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬಹುದು. ಜೊತೆಗೆ ಇವರು ಕೂಡ ಏರ್ಪೋರ್ಟ್ ನಲ್ಲಿ ಬಂದು ಗಂಟೆಗಟ್ಟಲೆ ಕಾಯುವುದು ನಿಲ್ಬಹುದು. ಬಟ್ ಇವರು ಅದು ಯಾವುದನ್ನು ಮಾಡದೆ ಗಂಟೆಗಟ್ಟಲೆ ಕಾಯಿಸಿ ಎಲ್ಲಾ ರೀತಿಯ ವ್ಯವಸ್ಥೆ ಇದೆ ಅಂತ ಅವರಿಗೆ ನಂಬಿಸಿ ಭರವಸೆ ಕೊಟ್ಟು ತದನಂತರ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಇವರು ಕ್ಯಾನ್ಸಲ್ ಅಂತ ಅಂತಿದ್ದಾರೆ. ಇದರಿಂದಲೇ ಪ್ರಯಾಣಿಕರು ಕೂಡ ಆಕ್ರೋಶಿತರಾಗ್ತಾ ಇದ್ದಾರೆ. ಇವತ್ತು ಕೂಡ ಅದೇ ರೀತಿಯ ಸ್ಥಿತಿ ಸದ್ಯಕ್ಕೆ ಇರುವಂತದ್ದು. ಬೆಳಗ್ಗೆ ಒಂದು ಹಂತದಲ್ಲಿ ಕಡಿಮೆ ಇದ್ರು ಕೂಡ ಇದೀಗ ಮತ್ತೆ ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗ್ತಾ ಇದೆ. ಡಿಪಾರ್ಚರ್ 3 ಹಾಗೂ 4ರಲ್ಲಿ ಪ್ರಯಾಣಿಕರ ದಟ್ಟಣೆ ಕೂಡ ಹೆಚ್ಚಾಗಿರುವಂತದ್ದು. ಇಲ್ಲಿ ಈ ಇಷ್ಟು ದಿನ ಏನಾಗ್ತಿತ್ತು ಅಂದ್ರೆ ಇವರಿಗೆ ಎಂಟ್ರಿ ಮಾಡುವಂತಹ ಸಂದರ್ಭದಲ್ಲಿ, ಅಂದ್ರೆ ಡಿಪಾರ್ಚರ್ಗೆ ಬಂದಂತಹ ಎಂಟ್ರಿ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರಯಾಣಿಕರ ದಟ್ಟಣೆ ಆಗ್ತಾ ಇತ್ತು, ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇರಲಿಲ್ಲ.
ಇವತ್ತು ಇಂಡಿಗೋ ಕಡೆಯಿಂದ ಮತ್ತು ಏರ್ಪೋರ್ಟ್ ಕಡೆಯಿಂದ ಅದೊಂದು ವ್ಯವಸ್ಥೆ ಆಗಿದೆ. ಅಂದ್ರೆ ಈ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಕೂರಲು ವ್ಯವಸ್ಥೆ ಆಗಿರ್ಬೋದು ಅಥವಾ ಅಲ್ಲಿ ದಟ್ಟಣೆ ಆಗದಂತೆ ಕಂಟ್ರೋಲ್ ಮಾಡುವಂತ ಒಂದು ಕೆಲಸ ಆಗಿದೆ ವಿನ ಫ್ಲೈಟ್ಗೆ ಬೇಕಾದಂತಹ ಅಥವಾ ಈಗ ಶಾಶ್ವತ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಯಾವುದೇ ರೀತಿ ಕೆಲಸ ಆಗಿಲ್ಲ. ಇದೇ ಕಾರಣಕ್ಕೆ ಇದೀಗ ಪ್ರಯಾಣಿಕರು ಕೂಡ ಆಕ್ರೋಶಿತರಾಗ್ತಾ ಇದ್ದಾರೆ. ಒಂದೊಂದು ಫ್ಲೈಟ್ ಕ್ಯಾನ್ಸಲ್ ಆದಂತ ಸಂದರ್ಭದಲ್ಲಿ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನು ಕೂಡ 1 ವಾರಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಇರಬಹುದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಡಿಸೆಂಬರ್ 10ರ ಮೇಲೆ ಇದು ಸಹಜ ಸ್ಥಿತಿಗೆ ಬರಬಹುದು, ಅಲ್ಲಿ ತನಕ ಇದೇ ರೀತಿಯ ಸ್ಥಿತಿ ಇರಬಹುದು ಅನ್ನೋ ವಿಚಾರ ಕೂಡ ಹರಿದಾಡ್ತಾ ಇದೆ. ಪ್ರಯಾಣಿಕರು ಕೂಡ ಮುಗಿ ಬೀಳ್ತಾ ಇದ್ದಾರೆ. ಎಲ್ಲಿ ನಮಗೆ ಅವಕಾಶ ಸಿಗುತ್ತೆ ಅನ್ನೋ ಕಾರಣಕ್ಕೆ ಲಗೇಜ್ ಸಮೇತ ಮುಗಿ ಬೀಳ್ತಾ ಇದ್ದಾರೆ. ಇಲ್ಲಿ ಒಂದಿಷ್ಟು ಪ್ರಯಾಣಿಕರು ಮಾತನಾಡ್ಸ್ಕೊಂಡು ಹೋಗೋಣ. I am not a Canadian. I am a Hindi guy. Hindi. Yeah, it is too heavy loaded here and overcrowded, and there is no proper, preparation to make a line and to form all crowd together. There is no proper chain following it here, so it is too difficult to fare everyone. Thank you. Huh? My waiting is not there. It is too. की बोला बोला दे की बोलो बने कहीं भी बोल दे सर, जो बोल रहे क्या बोले. ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋ, ಇದರದ್ದೇ ಈ ಕಥೆ ಅಂತಾದ್ರೆ ಬೇರೆ ಯಾವ್ದ್ರಲ್ಲಿ ಪ್ರಯಾಣ ಮಾಡೋದು ನಾವು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಇವರು ಕ್ಲಾರಿಟಿ ಸಿಗ್ತಾ ಇಲ್ಲ, ಕನ್ಫರ್ಮೇಶನ್ ಸಿಗ್ತಾ ಇಲ್ಲ, ಅಥವಾ ಕಟ್ಟಿರುವಂತಹ ಈಗಾಗಲೇ ಟಿಕೆಟ್ ಕೊಟ್ಟಂತ ಪ್ರೈಸ್ ಆದ್ರೂ ವಾಪಸ್ ರಿಫಂಡ್ ಆಗುತ್ತಾ ಅದ್ರ ಬಗ್ಗೆ ಕೂಡ ಕನ್ಫರ್ಮೇಶನ್ ಇಲ್ಲ. ಏನ್ ಮಾಡೋದು ನಾವು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಾಏಕಿ ವಿಮಾನಗಳನ್ನ ರದ್ದು ಮಾಡಿದ್ದಕ್ಕೆ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಜಕಿಸ್ತಾನಕ್ಕೆ ಹೋಗ್ಬೇಕಿತ್ತು ಕನ್ನಡಿಗರು, ಅವ್ರು ಪರದಾಡ್ತಾ ಇದ್ದಾರೆ. ಈ ಇಂಡಿಗೋ ಅವ್ಯವಸ್ಥೆಗಳು ಎಷ್ಟಾಗಿದೆ ಅಂತಂದ್ರೆ ಅದನ್ನ ಸರಿಪಡಿಸೋದು ಹೇಗೆ ಅಂತ ಸರಿಯಾದ ಸಮಯದಲ್ಲಿ ರೀಚ್ ಆಗೋದಕ್ಕಾಗ್ತಾ ಇಲ್ಲ. ಡಿಪಾರ್ಚರ್ 3 ಮತ್ತು 4ರ ಮುಂದೆ ಈಗ ಜನ ದಟ್ಟಣೆ ಹೆಚ್ಚಿದೆ ಅನ್ನುವಂತ ಮಾಹಿತಿ ಅಲ್ಲಿ ಗಮನಿಸ್ತಾ ಇದೀವಲ್ಲ. ಯಾವುದೋ ಈ ರೈಲ್ವೆ ಪ್ಲಾಟ್ಫಾರ್ಮ್ ಇರುತ್ತಲ್ಲ ಆ ರೀತಿ ಕಾಣಿಸ್ತಾ ಇದೆ. ಆದ್ರೆ ಅದು ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲ, ಅದು ಟರ್ಮಿನಲ್ 1, 2, 3, 4 ಇದರ ಪರಿಸ್ಥಿತಿ ಈಗ ಅದೇ ರೀತಿಯಾಗಿದೆ. ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರಿದ್ದಾರೆ, ಒಂದು ರೀತಿಯಲ್ಲಿ ಜಾಗರಣೆ ಮಾಡ್ತಾ ಇದ್ದಾರೆ. 5 ದಿನ ಕಳೀತು, 5 ದಿನ ಆದ್ರೂ ಕೂಡ ಇದೇ ರೀತಿಯಾಗಿ ಮುಂದುವರಿತಾ ಇದೆ. ಕನ್ಫರ್ಮೇಶನ್ ಇಲ್ಲ, ಮತ್ತೆ ಫ್ಲೈಟ್ಸ್ ಯಾವಾಗ ಶುರುವಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಅಂತಂದ್ರೆ ಗೊಂದಲದಲ್ಲಿದ್ದಾರೆ ಪ್ರಯಾಣಿಕರು. ಇಂಡಿಗೋ ವಿಮಾನ ಸಂಸ್ಥೆ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಸಿಟ್ಟಾಗಿದ್ದಾರೆ. ಆಬ್ವಿಯಸ್ಲಿ ಏಕಾಏಕಿಯಾಗಿ ಕ್ಯಾನ್ಸಲ್ ಆಗಿರೋದು, ಇದಕ್ಕೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡಿಗರು ಒಂದಷ್ಟು ಜನ ಬೇರೆ ಬೇರೆ ಕಡೆಗೆ ಹೋಗಬೇಕಿತ್ತು, ಅದರಲ್ಲೂ ಕಜಕಿಸ್ತಾನಕ್ಕೆ ಹೋಗಬೇಕಿತ್ತು ಒಬ್ರು. ಅವರು ವಿಮಾನಕ್ಕಾಗಿ ಬೆಳಗ್ಗೆ 8:30ರಿಂದ ಕಾದಿದ್ದಾರೆ. ಏಕಾಏಕಿ ವಿಮಾನ ಕ್ಯಾನ್ಸಲ್ ಆಗಿರೋದಕ್ಕೆ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಬಳಿ ತಮ್ಮ ಅಳಲನ್ನ ಕೂಡ ತೋಡ್ಕೊಂಡಿದ್ದಾರೆ. ಈ ರೀತಿ ಆದ್ರೆ ನಾವು ಏನ್ ಮಾಡೋದು, ಹೇಗೆ ಹೋಗೋದು ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾರೆ ನೋಡಿ. ಏರ್ಪೋರ್ಟ್ನ ಪರಿಸ್ಥಿತಿ ಸದ್ಯಕ್ಕೆ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಪ್ರಯಾಣಿಕರು